ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ನಂಬರ್ 1 ಅಂಗನವಾಡಿ ಏನಿದೆ, ಇಲ್ಲಿ ಕಳೆದ 30 ತಿಂಗಳಿನಿಂದನೂ ಒಬ್ಬ ಮಹಿಳೆಗೆ ಸತತವಾಗಿ ದುಡಿಸಿಕೊಂಡು ಯಾವುದೇ ರೀತಿಯಾದಂತಹ ಒಂದು ವೇತನವನ್ನು ನೀಡದೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ. ನಾನಿವಾಗ ಇರುವಂಥದ್ದು ಇದೇ ಜಾಲಹಳ್ಳಿ ಗ್ರಾಮದಲ್ಲಿ. ನಾವೀಗ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದನೂ ಸಹ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಈವರೆಗೂ ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದು ಇವರಿಗೆ ಉತ್ತರವನ್ನು ಕೊಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿಲ್ಲ. ಈ ಬಗ್ಗೆ ಇಲ್ಲಿನ ಸ್ಥಳೀಯರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾಕಾಗಿ ಧಿಕ್ಕಾರ ಕೂಗ್ತಾ ಇದಾರೆ ಅಂತೇಳಿ. ಸರ್, ಏನು ಸರ್ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀರಿ ಅಂತ? ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಕಳೆದ 30 ತಿಂಗಳಿಂದ ನಿನಗೆ ಮುಂದೆ ಅಡಿಗೆ ಸಹಾಯಕಿಯಾಗಿ ನೇಮಕ ಮಾಡ್ಕೊಂತೀವಿ ಅಂತೇಳಿ ಭರವಸೆ ಮೇಲೆ 30 ತಿಂಗಳಿಂದ ಕೆಲಸ ಮಾಡ್ಕೊಂತ ಬಂದಾರ. ಈಗ ದಿಢೀರನೇ ಇನ್ನೊಬ್ಬರನ್ನ ಆ ಸ್ಥಳಕ್ಕೆ ನೇಮಕ ಮಾಡಿ ಆ ಎಮ್ಮನ್ನ ಯಾವುದೇ ಹಣ ಕೊಡಲಾರ್ದನ ಇವತ್ತವ್ರನ್ನ ಹೊರಗೆ ಹಾಕಿರ್ತಕ್ಕಂಥದ್ದು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವ ಮಹಿಳೆಗೆ ಅನ್ಯಾಯ ಆಗ್ತದ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನ್ಯಾಯ ಕೇಳ್ತಾರ. ಅಂತಹ ಸಂದರ್ಭದಲ್ಲಿ ಒಬ್ಬ ದಲಿತ ಮಹಿಳೆಯನ್ನ 30 ತಿಂಗಳ ಯಾವುದೇ ಭರವಸೆ ಕೊಡಲಾರ್ದನೆ ಇವತ್ತು ದುಡಿಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಹಾಗಾಗಿ ಇವತ್ತು ಹೋರಾಟದ ಬೇಡಿಕೆ ಏನಂತಂದರೆ ಆ ಮಹಿಳೆಗೆ 30 ತಿಂಗಳದ ಪಗಾರ ಕೊಡಬೇಕು ಮತ್ತು ಆ ಎಮ್ಮನ್ನು ಕಾಯಂ ಮಾಡಬೇಕು ಮತ್ತು ಇದರಲ್ಲಿ ತಪ್ಪಿಸಿರ್ತಕ್ಕಂಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕಂತೇಳಿ ನಾವು ಈ ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತೀವಿ. ಓಕೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ಮಹಿಳೆಯರಿಗೆ ನ್ಯಾಯ ಸಿಗಬೇಕಾಗಿತ್ತು, ಆದರೆ ಅದೇ ಒಂದು ಇಲಾಖೆಯಿಂದ ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಮಹಿಳೆಯನ್ನ ನಾವು ಮಾತಾಡಿಸ್ತಾ ಹೋಗ್ತೀನಿ ಏನಂತೇಳಿ. ನಿಮ್ಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದಮ್ಮ? ನಮ್ಗ ಟೀಚರ್ ಕರ್ಕೊಂಡ್ರಿ ಇಲ್ಲಿ ಖಾಲಿದ್ದದಕ್ಕೆ ರೀ. ಇಲ್ಲಿ ಕೆಲಸ ಮಾಡೋರು ಯಾರಿಲ್ಲಮ್ಮ, ಬರ್ತೇನೆ ಬಾ ಅಂತಂದ್ರಿ. ನಾವು ಆತದಲ್ಲ ಅಭಿಮಾನಕ್ಕೆ ನಾವು 3 ವರ್ಷದಿಂದ ಮಾಡೀನ್ರಿ ಸರ್. ಈಗ ಸೂಪರ್ವೈಸರ್ 3 ಸಲ ಚೆಕ್ ಬಂದಾರ್ರಿ, ವಿಸಿಟ್ಗೆ ಬಂದಾರ್ರಿ, 3 ಸಲ ಬಂದಾರ್ರಿ, ಎಲ್ಲ ನೋಡ್ಯಾರ. ಎಲ್ಲ ಅವತ್ತೇ ಹೋಗಂದ್ರೆ ನಾವು ಮನೆಗೆ ಹೋಗೇ ಬಿಡ್ತಿದ್ನೇ ರೀ. ಈಗ ಹೋಗಿ ಬಿಡ ಅಂತಂದ್ರಿ. ನಾವ್ ಎಲ್ಲಿಗೆ ಹೋಗ್ಬೇಕ್ರಿ? ಮನೆ ಕರ್ಕೊವಲ್ರಿ ಸರ್. ನಮ್ಗ ಏನ್ ಮಾಡ್ಬೇಕ್ರಿ? ಅದಕ್ಕೆ ನನಗೆ ಇದು ನ್ಯಾಯ ಸಿಗ್ಲಿಕ್ಕಂದ್ರೆ ನಾನು ಇಲ್ಲೇ ಹೋರಾಟ ಮಾಡಿ ನನ್ನ ಜೀವಕ್ಕೆ 2 ಮಕ್ಕಳು ಇದಾತದ ನೋಡ್ರಿ ಸರ್. ಈಗ ಮಕ್ಕಳು ಎಲ್ಲ ಬಿಟ್ಟು ಮಕ್ಕಳು ಬಿಟ್ಟು ನಮ್ಮ ಮನ್ಯಾಗ ಗಂಡನ ಕರ್ಕೊಳ್ರು, ನಮ್ಮ ಮತ್ತೆನ ಕರ್ಕೊಳ್ರು, 2 ಮಕ್ಳು ಇಟ್ಕೊಂಡು ನಾವೇನ್ ಮಾಡ್ಬೇಕ್ರಿ ಸರ್? ನಾನ್ ನ್ಯಾಯ ಸಿಗ್ತದಂತಾನೆ ಮಾಡಾಕತ್ತೀನ್ರಿ ಸರ್. ನಾನೇನು ಓದಿಲ್ಲ, ನಾವು ಓದಿವ್ರಿ, 10ನೇ ಕ್ಲಾಸ್ ಓದಿನ್ರಿ. ಹೋಗಿ ಎಲ್ಲ ಹಾಕಿನ್ರಿ, ನಾನು ಹಾಕಿನ್ರಿ. ಈಗ ನೋಡಿದ್ರಿ ಹಿಂಗಂತಾರ್ರಿ ಸೂಪರ್ವೈಸರ್. ನೋಡಿದ್ರಿ ಏನು ಕಾರಣ ಅದಮ್ಮ ಅಂತ ಕೇಳ್ತಾರ. ಹಂಗೆ ಎಷ್ಟು ಸಲ ವಿಸಿಟ್ಗೆ ಬಂದಂಗೆಲ್ಲ ಅಷ್ಟು ಸಲ ಖಾನಾವಳಿ ಊಟ ತಂದು ಕೊಟ್ಟಿನ್ರಿ ಸರ್. ನಾನು ನಿನಗೆ ಭರವಸೆ ಕೊಟ್ಟದಕ್ಕೆ ಅವತ್ತೇ ಹೋಗಂದ್ರೆ ನಾನು ಅವತ್ತೇ ಮನೆಗೆ ಹೋಗ್ಬಿಡ್ತಿದ್ನೇ ರೀ ಸರ್. ನನಗೆ ಈಗ ನೋಡಿದ್ರಿ ಹಿಂಗ ಅನ್ನಕತ್ತಾರ್ರಿ ಸರ್. ಏನಾಗ್ಬೇಕಂತಿದೆಯಮ್ಮ? ನನಗಿದು ನ್ಯಾಯ ಸಿಗ್ಬೇಕ್ರಿ ಸರ್. ನನಗೆ ಎಲ್ಲೇನ ಕೆಲಸ ಸಿಗ್ಲರಿ, ಇಲ್ಲೇ ಅಂತ ಅಂದಿಲ್ಲ ರೀ. ನಾನು ಇಲ್ಲೇ ಇದೇ ವಾರ್ಡ್ ಅಂತೇನು ಎಲ್ಲೇನ ಕೊಡ್ಲಿ ರೀ, ಒಂದು ತಲೆ ಕೊಡ್ಲಿ, P1 ಕೆಲಸ ಕೊಡ್ಲಿ ಸಾಕು. ಅವ್ರ ಆಫೀಸ್ನಾಗ ಒಂದು P1 ಕೆಲಸ ಕೊಟ್ರು ನಾ ಮಾಡ್ತೀನಿ ರೀ. ಎಷ್ಟು ಪಗಾರ? ಎಷ್ಟು? 1 ರೂಪಾಯಿ ತಗೊಂಡಿಲ್ಲ ರೀ ನಾ ಸರ್, 1 ರೂಪಾಯಿ ತಗೊಂಡಿಲ್ಲ ರೀ ಸರ್. ಈಗ 7,000 ರೂಪಾಯಿ ಐತ್ರಿ ಸರ್. 7,000 ರೂಪಾಯಿ ಐತ್ರಿ. ನಾ 1 ರೂಪಾಯಿ ತಗೊಂಡಿಲ್ಲ ರೀ ಸರ್. ನನ್ಗೆ ರೊಕ್ಕ ಬೇಕಾಗಿಲ್ಲ. ರೊಕ್ಕ ಬೇಕಿದ್ರೆ ಅವಾಗ ಇಸ್ಕೊಂಡ್ ಬಿಡ್ತಿದ್ನ. ನನ್ಗೆ ಎಲ್ಲೋ ಕೆಲಸ ಸಿಗ್ಬೋದಂತ ಭರವಸೆಗೆ ಮಾಡೀನ್ರಿ ಸರ್. ಯಾರು ಕೊಟ್ಟಿದ್ರ ಭರವಸೆಲಿ? ಟೀಚರ್ ಕೊಟ್ಟಿದ್ರಿ ಸರ್. ಯಾರು? ಇದು ಟೀಚರ್ ಸುನೀತಾ ಟೀಚರ್ ಕೊಟ್ಟಿದ್ಲರಿ. ಅವ್ರು ಕೊಟ್ಟಿದ್ರು. ಅಂಗನವಾಡಿ ಟೀಚರ್ ಕೊಟ್ಟಿದ್ರು. ಸೂಪರ್ವೈಸರ್ ಬಂದಂಗೆಲ್ಲ ಹೇಳ್ಯಾರ್ರಿ, ಮಾಡಮ್ಮ ಅಂತ ಹೇಳ್ಯಾರ್ರಿ. ಅವತ್ತೇ ಹೋಗಮ್ಮ, ನೀ ಮಾಡಬಾರ್ದು ಕೆಲಸ, ಹೋಗ್ಬಿಡು ಅಂತ ಅಂದಿದ್ರೆ ಹೋಗೇ ಬಿಡ್ತಿದ್ನ ರೀ. ಮುಂದೆ ರಿಸ್ಕ್ ಆತದ ನೋಡ ಅಂತ ಹೇಳೇ ಇಲ್ಲ ರೀ. ನಿನಗೆ ಆಗ್ಬೋದಮ್ಮ, ನೀನು ಆನ್ಲೈನ್ ಮೂಲಕ ಮಾಡು ಅಂತ ಹೇಳಿದವ್ರಿ ಅವರು. ಈಗ ನೋಡಿದ್ರೆ ನಾನು ಪರಿಚಯ ಅವ್ರು ಮಾತಾಡ್ದಂಗೆ ಮಾತಾಡ್ತಾರ್ರಿ ಸರ್. ಏನ್ ಮಾಡ್ಬೇಕ್ರಿ? ನಮ್ಮ ಮನ್ಯಾಗ ನೋಡಿದ್ರೆ ಕರ್ಕೊವಲ್ರಿ, 2 ಮಕ್ಳು ಅವ್ರಿ. ನಾವ್ ಏನ್ ಮಾಡ್ಬೇಕ್ರಿ? ಅದಕ್ಕೆ ನಾನು ನ್ಯಾಯ ಸಿಗತ್ತ ಇಲ್ಲೇ ಇರ್ತೀನಿ. ಇಲ್ಕ ನ್ಯಾಯ ಸಿಗ್ಲಿಕ್ಕಾರ ಅವ್ರ ಇದು ಏನಾನ ಮಾಡ್ಲರಿ. ಇನ್ನೊಬ್ರಿಗೆ ಆಗ್ಯದ್ರಿ ಸರ್. ಅವ್ರ ಮಾವ ನಮ್ ತಕ್ಕ ಇದು ಮಾಡಿಸ್ನಿ ಅಂತ ಹೇಳಿ ತನ್ನ ಸೊಸಿಗೆ ಮಾಡಿಸಿಟ್ಟನ್ರಿ. ನಮಗ್ ಮಾಡಿಸ್ನಿ ಅಂತ ಹೇಳಿದ್ರಿ. ಈಗ ಅವ್ರು ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟಾರ, ಏನ್ ಡೂಪ್ಲಿಕೇಟ್ ಡಾಕ್ಯುಮೆಂಟ್? ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕೊಟ್ಟಾರ್ರಿ. ವಾಸಸ್ಥಳ ಡೂಪ್ಲಿಕೇಟ್ ಆದ್ರಿ. 16 ವರ್ಷದ ಐತ್ರಿ. 16 ವರ್ಷ. ನನ್ ಅದ್ರಾಗ ಒಂದು ಏನನ್ನ ಸಿಗಲ್ರಿ. ಈಗ ನೋಡಿದ್ರೆ ಪರ್ಸೆಂಟೇಜ್ ಮೇಲೆ ತಗೊಂಡಿವಿ ಅಂತ ಹೇಳ್ತಾರ್ರಿ. ಇದಿಷ್ಟು ಇಲ್ಲಿನ ನೊಂದ ಮಹಿಳೆ ಹೇಳ್ತಾ ಇರುವಂಥ ಮಾತು. ಒಟ್ಟಾರೆಯಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನನಗೆ ಸಿಗಬೇಕಾಗಿರುವಂತಹ ಒಂದು ಕೆಲಸವನ್ನು ಮತ್ತೊಬ್ಬರಿಗೆ ಒಂದು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ 30 ತಿಂಗಳಿನಿಂದನೂ ನಾನು ದುಡಿದಿದ್ರೂ ಸಹ ನನಗೆ ಯಾವುದೇ ರೀತಿಯಾದಂತಹ ವೇತನವನ್ನು ನೀಡಿಲ್ಲ ಅನ್ನುವಂಥ ಒಂದು ಮಾತನ್ನು ಮಹಿಳೆ ಹೇಳ್ತಾ ಇದ್ದಾಳೆ. ಜಾಲಹಳ್ಳಿಯಿಂದ ಕ್ಯಾಮ್ರಾಮನ್ ಶ್ರೀಕಾಂತ್.